ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬೇಡ ಸಿದ್ದು. ಏನಾಯ್ತು ಸ್ಯಾಮ್? ನಿನಗೆ ಐಸ್ ಕ್ರೀಮ್ ಅಂದ್ರೆ ಇಷ್ಟನೇ ಅಲ್ವಾ? ಬೇಡ ಸಿದ್ದು. ಏನಾಯ್ತು ಸ್ಯಾಮ್? ಸ್ಯಾಮ್, ಮೈ ಬಿಸಿಯಾಗಿದೆ, ಜ್ವರ ಬಂದಿರೋ ಹಾಗಿದೆ. ಲೈಟಾಗಿ ಬಂದಿದೆ ಬಿಡು ಸಿದ್ದು, ಸರಿ ಹೋಗುತ್ತೆ. ಬಾ ಡಾಕ್ಟರ್ ಹತ್ರ ಹೋಗೋಣ. ಚಿಕ್ಕ ಟ್ಯಾಬ್ಲೆಟ್ ತಗೊಂಡ್ರೆ ಕಡಿಮೆ ಆಗೋಗುತ್ತೆ ಸಿದ್ದು. ಇರೋ ಸ್ವಲ್ಪ ದುಡ್ಡನ್ನು ಹಾಸ್ಪಿಟ್ಲಿಗೆ ಅಂತ ಖರ್ಚು ಮಾಡಿದ್ರೆ ಹೇಗೆ ಸಿದ್ದು? ಹಂಗನ್ಬಿಟ್ಟು ಹಿಂಗೆ ಇದ್ಬಿಡ್ತೀಯಾ? ದುಡ್ಡಿಲ್ಲ ಅಂದ್ರೆ ಏನೋ ಒಂದು ಮಾಡಿ ನಾನು ತಗೊಂಬರ್ತೀನಿ, ಸರಿನಾ? ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಬಾ. ಸಿದ್ದು ವೇಟ್, ನನ್ನ ಮಾತು ಕೇಳು. ನಾಳೆ ಕಡಿಮೆ ಆಗಲಿಲ್ಲ ಅಂದ್ರೆ ಅವಾಗ ಹೋಗೋಣ, ಸರಿನಾ? ಈ ಸಿಚುವೇಶನ್ ನಾವು ಇರೋ ಕಾರಣ ಕಲ್ಯಾಣಿ, ಅವಳನ್ನ ಇವತ್ತೇ ಸಾಯಿಸ್ಬಿಡ್ತೀನಿ ಸ್ಯಾಮ್. ಆವಿಷ್ಟಿಂದ ಹೋಗಿ ಸಾಯಿಸಿದ್ರೆ ಜೈಲ್ಗೆ ಹೋಗ್ತೀಯ ಸಿದ್ದು? ಹೋದ್ರೆ ಹೋಗ್ತೀನಿ ಸ್ಯಾಮ್, ಅವಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ. ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ನೀನ್ ಜೈಲ್ಗೆ ಹೋದ್ರೆ ನಾನು ಯಾರಿಗೋಸ್ಕರ ಬದುಕಬೇಕು ಯೋಚನೆ ಮಾಡಲ್ವಾ? ನನಗೆ ಅವಳನ್ನ ಸಾಯಿಸ್ಬೇಕು ಅನ್ನೋ ಆಸೆ ನಿನಗಿಂತ ಜಾಸ್ತಿ ಇದೆ. ಆದ್ರೆ ಇದು ಕರೆಕ್ಟ್ ಟೈಮ್ ಅಲ್ಲ. ಪ್ರತಿಯೊಂದಕ್ಕೂ ಟೈಮ್ ಬರುತ್ತೆ. ಈಗ ನಮ್ಮಿಬ್ಬರ ಮೇಲೆ ಶೌರ್ಯ ತುಂಬಾ ಕೋಪದಲ್ಲಿದ್ದಾನೆ. ಎಲ್ಲೋ ನನ್ನ ಮೇಲೆ ಪ್ರೀತಿ ಇದ್ದೋ, ನನ್ನ ಟೈಮ್ ಚೆನ್ನಾಗಿದ್ದೋ ನನ್ನ ಸಾಯಿಸ್ತೇನೆ ಬಿಟ್ಟಿದ್ದಾನೆ. ಇವಾಗ ಮತ್ತೆ ಕಲ್ಯಾಣಿನ ನಾವು ಸಾಯಿಸೋದಕ್ಕೆ ಟ್ರೈ ಮಾಡಿದ್ವಿ ಅಂದ್ರೆ ನಮ್ಮನ್ನು ಹುಡ್ಕೊಂಡು ಬಂದು ಸಾಯಿಸ್ತಾನೆ. ನಮ್ಮ ಪ್ಲಾನ್ ಹೇಗಿರ್ಬೇಕು ಅಂದ್ರೆ ಚಾಪೆ ಕೆಳಗಿರೋ ನೀರಿನ ಹಾಗಿರ್ಬೇಕು. ಅದಿರ್ಲಿ, ನೀನ್ ನಿಮ್ಮಮ್ಮನ ಬಗ್ಗೆ ವಿಚಾರಿಸಿದ್ಯಾ? ಅವ್ರು ಹೇಗಿದ್ದಾರೆ ಅಂತ ತಿಳ್ಕೊಂಡ್ಯಾ? ಇಲ್ಲ ಸ್ಯಾಮ್, ಅವತ್ತು ಶೌರ್ಯದಿಂದ ನಾನು ಪ್ರಾಣ ಭಯದಿಂದ ಓಡೋದೆ. ಅಮ್ಮಂಗೆ ಪಾರ್ಶ್ವವಾಯುವಿಂದ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಳೆ. ನಮ್ಮಮ್ಮನ್ನ ನೋಡೋದಕ್ಕೂ ಹಾಸ್ಪಿಟಲ್ಗೆ ಹೋಗದೇ ಇರೋ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಕಂದ, ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಕಂದ. ರಾತ್ರಿ ಏನಾಯ್ತು ಗೊತ್ತಾ? ನಿಮ್ಮಪ್ಪ ಚಳಿಲಿ ಕೂತ್ಕೊಂಡು ನನಗೋಸ್ಕರ ಈ ಸೀರೆ ನೇಯ್ದಿದ್ದಾರೆ. ಅಷ್ಟಕ್ಕೂ ನಾನು ಈ ಸರ್ಪ್ರೈಸ್ ಅನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಿಮ್ಮಪ್ಪ ಪ್ರೀತಿಯಿಂದ ನನ್ನ ತಲೆ ಸವರಿ ತನ್ನ ಎದೆ ಮೇಲೆ ಮಲ್ಕೊಳ್ಳೋದಕ್ಕೆ ಸ್ವಲ್ಪ ಜಾಗ ಕೊಟ್ರೆ ಸಾಕು ಅನ್ಕೊಳ್ತಿದ್ದೆ. ಅಂಥದ್ರಲ್ಲಿ ನಿಮ್ಮಪ್ಪ ನನಗೋಸ್ಕರ ಕಷ್ಟಪಟ್ಟು ಈ ಸೀರೆ ನೇಯ್ದಿದ್ದಾರೆ. ಇದನ್ನ ನೋಡಿ ನಿಮ್ಮ ಅಜ್ಜಿ ಒಬ್ರನ್ ಬಿಟ್ಟು ಪ್ರತಿಯೊಬ್ರು ಖುಷಿ ಪಟ್ರು. ಅಜ್ಜಿ ಅಮ್ಮನ ಕಣ್ಣಲ್ಲಿ ನೋಡಿದ ಸಂತೋಷನ ನಾನ್ ನಿನ್ಗೆ ಮಾತಲ್ಲಿ ಹೇಳಕ್ಕಾಗ್ತಿಲ್ಲ. ಏನೋ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮಪ್ಪಂಗೆ ನನ್ನ ಮೇಲೆ ಸ್ವಲ್ಪ ಪ್ರೀತಿ ಇದೆ. ಸ್ವಲ್ಪ ಅಲ್ಲ, ಜಾಸ್ತಿನೇ ಇದೆ. ಆದ್ರೆ ಹೊರಗೆ ತೋರ್ಸಲ್ಲ. ಅವಾಗವಾಗ ಕೆಲವೊಂದು ಸಿಚುವೇಶನ್ ಅಲ್ಲಿ ಅವ್ರ ಪ್ರೀತಿನ ತೋರಿಸ್ಬೇಕು ಅನ್ಕೋತಾರೆ. ಒಂದೇ ಸಲ ತೋರಿಸಿದ್ರೆ ನಾನು ಅರ್ಗಿಸ್ಕೊಳ್ಳಲ್ಲ, ಅತ್ಬಿಡ್ತೀನಿ. ಅದಕ್ಕೆ ನಿಮ್ಮಪ್ಪನ್ನ ಅಳಿಸ್ತಾ ದೂರ ಹೋಗ್ತಾ ಇರ್ತೀನಿ. ನಿಮ್ಮ ಅಜ್ಜಿ ಮತ್ತೆ ನಿಮ್ಮಪ್ಪನ ಮನ್ಸನ್ನ ಬದಲಾಯಿಸ್ತಾ ಇದ್ರೆ ಸಾಕು. ಇವಾಗ ಎಲ್ಲರೂ ಸಂತೋಷವಾಗಿದ್ದಾರೆ, ಮುಖ್ಯವಾಗಿ ನಾನು. ನೀನು, ನಾನು, ನಿಮ್ಮಪ್ಪ, ಹಾಗೆ ನಮ್ಮವರು. ಸಾಕು ನನಗೆ ಈ ಜನ್ಮಕ್ಕೆ. ನಿಂತ್ಕೊಳ್ಳಮ್ಮ, ನಿಂತ್ಕೋ. ಅಯ್ಯೋ ಸಿದ್ದು, ಎಲ್ಲಿದ್ಯೋ ಅಂತ ಕೇಳೋಕೆ ಫೋನ್ ಮಾಡೋಣ ಅಂದರೆ ನನ್ನ ಹತ್ರ ಫೋನ್ ಇಲ್ಲ. ಆದರೆ ನಿನ್ನ ನಂಬರ್ ಮಾತ್ರ ನೆನಪಿದೆ. ಎಲ್ಲಿದ್ರೂ ಮನೆಗೆ ಬಂದ್ಬಿಡೋ, ನಾನು ಹೇಗಾದ್ರೂ ಮನೆಗೆ ಹೋಗ್ತೀನಿ. ಅಷ್ಟು ಬೇಗ ಎಲ್ಲಿ ತಪ್ಪಿಸ್ಕೊಂಡ್ಲು?
ಅಬ್ಬಾ ನರ್ಸ್ ಕೂಡ ಇಲ್ಲ. ಅಬ್ಬಾ ಎಲ್ಲಿಗೆ ಹೋಗ್ಬೇಕು ಅಂತ ನೋಡ್ತಿದ್ದೀರಾ? ನೀವು ಮಿಸ್ ಆದ್ರೆ ನನ್ನ ಮೇಲೆ ಕೇಸ್ ಬರತ್ತೆ, ನನ್ನ ಕೆಲಸ ಹೋಗುತ್ತೆ. ಇನ್ನು ನನ್ನಿಂದ ಹಾಸ್ಪಿಟ್ಲಲ್ಲಿ ಇರೋಕ್ ಆಗೋದಿಲ್ಲ. ಜೀವ ಉಳಿಸ್ಕೊಳ್ಳೋದಕ್ಕೆ ಸ್ಟ್ರೋಕ್ ಆಗಿರೋ ತರ ನಾಟಕ ಮಾಡಿ ಹಾಸ್ಪಿಟ್ಲಲ್ಲಿ ಇದ್ದೆ. ಈಗ್ಲೂ ಇಲ್ಲೇ ಇದ್ರೆ ನಿಜವಾಗ್ಲೂ ನನ್ನ ಪ್ರಾಣ ಹೋಗುತ್ತೆ. ಸುಳ್ಳು ಹೇಳಿ ಇಷ್ಟ ದಿನ ಹಾಸ್ಪಿಟ್ಲಲ್ಲಿ ಇದ್ದ, ಜೊತೆಗೆ ಹೇಳ್ದೆ ಹೋಗೋಣ ಅಂತ ನೋಡ್ತಿದ್ಯಾ? ಅದಕ್ಕೆ ಪೊಲೀಸ್ ಕಾಲ್ ಮಾಡಿದ್ದೀನಿ, ಬರ್ತಿದ್ದಾರೆ. ಸೌಂಡ್ ಕೇಳಿಸ್ತಲ್ವಾ? ಇನ್ನು ಇಲ್ಲೇ ಇದ್ರೆ ನನ್ನ ಕತೆ ಮುಗೀತು. ಇವಳು ಫೋನಲ್ಲಿ ಪಲ್ಲವಿದು ಸಿದ್ದುದು ನಂಬರ್ ಇರುತ್ತೆ. ಏನು ಭಯ ಆಗ್ತಿದ್ಯಾ? ಪೊಲೀಸ್ನವ್ರು ಇಲ್ಲ ಅಂದ್ರೆ ಯಾರು ಬೇಕಾದ್ರೂ ಹೇಳ್ಕೊ, ನನ್ಗೇನು ಭಯ ಇಲ್ಲ. ಏ ರಾಕ್ಷಸಿ, ನನ್ನ ಫೋನ್! ತುಂಬಾ ಉರಿತಿರೋ ಹಾಗಿದೆ ಪಾಪ. ಕಲ್ಯಾಣಿ ಸಂಪದ ಇವರಿಬ್ರಿಂದ ನನ್ನ ಮನ್ಸಿಗೆ ಗಾಯ ಆಗಿದೆ. ಸಂಪದ ಹೋದ್ಮೇಲೆ ಗಾಯ ಸ್ವಲ್ಪ ಕಮ್ಮಿ ಆಗತ್ತೆ ಅಂತ ಅನ್ಕೊಂಡ್ರೆ ಆ ಕಲ್ಯಾಣಿ ನನ್ನ ಮಗನ್ಗೆ ಇನ್ನೂ ಹತ್ರ ಆಗಿ ಆಗಿರೋ ಗಾಯಕ್ಕೆ ಉಪ್ಪು ಹಚ್ಚುತ್ತಾ ಇದ್ದಾಳೆ. ಇತ್ತೀಚೆಗೆ ನನ್ನ ಟೈಮೇ ಸರಿ ಇಲ್ಲ. ಏನೇ ಮಾಡಿದ್ರು ನನಗೆ ರಿವರ್ಸ್ ಆಗಿ ಎಫೆಕ್ಟ್ ಆಗ್ತಾ ಇದೆ. ಆ ಕಲ್ಯಾಣಿ ಮೇಲಿನ ಕೋಪಕ್ಕೆ ನನ್ನ ಮಗ ನನ್ಗೋಸ್ಕರ ನೇಯ್ದಿರೋ ಸೀರೆನ ನಾನೇ ಬೆಂಕಿಗೆ ಹಾಕಿ ಸುಟ್ಟುಬಿಟ್ಟೆ. ಕೊನೆಗೆ ಆ ಕಲ್ಯಾಣಿಗೆ ಸಿಕ್ಕಿದ ಸಂತೋಷ ನನಗ್ ಸಿಕ್ಕಿದ ದುಃಖನೇ. ಛೀ, ನಂದು ಒಂದು ಜೀವನನ ಅಸಹ್ಯ ಆಗ್ತಿದೆ. ಏನೇ ನಿನಗಿದು ತಮಾಷೆ ಅನ್ನಿಸ್ತಿದ್ಯಾ? ಇಲ್ಲ ಅದ್ಗೆ. ಈಗ ನಾನು ನಿನಗ್ ಬಾರಿಸಿದ್ರೆ ಕೆನ್ನೆ ಊದ್ಕೊಂಡ್ಬಿಡತ್ತೆ. ಯಾಕೆ ಇಷ್ಟೊಂದು ನಗು ಬರ್ತಿದೆ ನಿನ್ಗೆ? ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಾನೊಂದ್ ಮಾತು ಹೇಳ್ತೀನಿ ಅದ್ಗೆ. ಏನದು? ನಿಮಗ್ ಹುಚ್ಚ ಹಿಡ್ದಿರೋ ಹಾಗಿದೆ. ನೀವು ಕೋಪ ಮಾಡ್ಕೊಂಡ್ರು ಅದೇ ನಿಜ ಅನಿಸ್ತಿದೆ ಅತ್ಗೆ. ಬಹುಶಃ ನೀವು ಪದೇ ಪದೇ ಸೋಲ್ತಿರೋದಕ್ಕೆ ನಿಮ್ ಚಿಕ್ಕ ಮೆದುಳು ಹಾಳಾಗಿದೆಯೇನೋ. ಕಲ್ಯಾಣಿ ಮನೆಗ್ ಬಂದಾಗ ಹೊರಗಡೆ ಹಾಕೋಣ ಅಂತ ನೋಡಿದ್ವಿ, ಆಗ್ಲಿಲ್ಲ. ಕಲ್ಯಾಣಿನ ಶೌರ್ಯ ಮದ್ವೆ ಮಾಡ್ಕೊಂಡ್ಮೇಲೆ ಟಾರ್ಚರ್ ಮಾಡ್ತಾ ಇಬ್ರು ಸೇರ್ದಿರೋ ಹಾಗೆ ಹತ್ರ ಆಗ್ದಿರೋ ಹಾಗೆ ಮಾಡೋಣ ಅಂತ ಅನ್ಕೊಂಡ್ವಿ, ಅದು ಕೂಡ ಆಗ್ಲಿಲ್ಲ. ಸಂಪದಾನ ಮನೆಗ್ ಬರೋಕ್ ಬಿಡಬಾರ್ದು ಅಂತ ಕೂಡ ನೋಡಿದ್ವಿ, ಅದೂ ಆಗ್ಲಿಲ್ಲ. ಅದಕ್ಕೆ ಅಂತ ಆ ಕಲ್ಯಾಣಿನ ತಲೆ ಮೇಲೆ ಇಟ್ಕೊಳ್ಳೋದಕ್ ಸ್ಟಾರ್ಟ್ ಮಾಡಿದ್ವಿ. ಆ ಕಲ್ಯಾಣಿ ಇವಾಗ ಹೆಮ್ಮರವಾಗಿ ಬೆಳ್ದಿದ್ದಾಳೆ. ಇವಾಗ ಈ ಮನೇಲಲ್ಲ ಅಲ್ವಾ, ನಿಮ್ ಮಗನ ಹತ್ರ ಕೂಡ ನಿಮ್ ಮಾತು ನಡೀತಿಲ್ಲ. ಇದಕ್ಕೆಲ್ಲ ಕಾರಣ ನೀವೇ ಅತ್ಗೆ. ನಾನಾ? ಮತ್ತೆ ನೀವೇ. ಸಂಪದ ಮೇಲಿನ ಕೋಪದಿಂದ ಕಲ್ಯಾಣಿ ಏನ್ ಮಾಡಿದ್ರು ಸಪೋರ್ಟ್ ಮಾಡಿದ್ರಿ. ಕಲ್ಯಾಣಿ ಒಳ್ಳೆಯವಳು ಅಂತ ನೀವೇ ಒಪ್ಕೊಂಡ ಹಾಗಾಯ್ತು. ಇವಾಗ ಶೌರ್ಯ ಕಲ್ಯಾಣಿ ಮೇಲೆ ನೀವ್ ಏನ್ ಹೇಳಿದ್ರು ಕೇಳೋ ತರ ಇಲ್ಲ. ಕೊನೆಯದಾಗ ಒಂದ್ ಮಾತತ್ಗೆ, ಮನುಷ್ಯಂಗೆ ಒಂದು ಟಾರ್ಗೆಟ್ ಫಿಕ್ಸ್ಡ್ ಆಗಿರ್ಬೇಕು ಅತ್ಗೆ, ಆಗ್ಲೇ ವಿಜಯ ಸಾಧಿಸ್ತೀವಿ. ನಿಮ್ ಹಾಗೆ ಲಕ್ಷ್ಯಕ್ಕೆ ದಿಕ್ಕು ದೆಸೆ ಇಟ್ಕೊಳ್ಳಿಲ್ಲ ಅಂದ್ರೆ ನೋಡಿ ಹೀಗೆ ಇರುತ್ತೆ. ಬಾಯ್ ಮುಚ್ಚು. ನನ್ ಗುರಿ ಒಂದೇ, ಆ ಮಾಧುರಿ ಮಗಳು ಕಲ್ಯಾಣಿನ ಈ ಮನೆಯಿಂದ ಆಚೆ ಕಳ್ಸೋದು. ನನ್ನ ಮಗನಿಗೆ ನನಗಿಷ್ಟ ಆಗಿರೋ ಹುಡುಗಿನ, ನನ್ನ ಮಾತು ಕೇಳೋ ಹುಡುಗಿನ ಹೆಂಡತಿಯಾಗಿ ತರೋದು. ಹಾಗಾದ್ರೆ ಇದೇ ನಿಮ್ ಡ್ರೀಮ್ ಪ್ರಾಜೆಕ್ಟ್ ಅಂತೀರಾ? ಹೌದು. ಏನೋ ಅತ್ಗೆ, ನನಗಂತೂ ಅದು ನಡೆಯಲ್ಲ ಅನ್ನಿಸ್ತಿದೆ. ಶೌರ್ಯ ಕಲ್ಯಾಣಿ ಹಾಲು ನೀರಿನ ಹಾಗೆ ಬೆರ್ತೋಗಿದ್ದಾರೆ. ಬೇರೆ ಮಾಡೋದು ಕಷ್ಟನೇನೋ. ಶೌರ್ಯ ಒಂದು 5 ವರ್ಷಕ್ಕೋ 10 ವರ್ಷಕ್ಕೋ ಕಲ್ಯಾಣಿ ಪರ ಬದಲಾಗ್ತಾನೆ ಅನ್ಕೊಂಡಿದ್ದೆ. ಆದ್ರೆ ಯಾವಾಗ್ಲೂ ಬದಲಾಗ್ಬಿಟ್ಟಿದ್ದಾನೆ. ನಿಜವಾಗ್ಲೂ ಕಲ್ಯಾಣಿ ಗ್ರೇಟ್ ಅತ್ಗೆ.
ಒಬ್ಬ ಗಂಡಸ್ನ ಬುಟ್ಟಿಗೆ ಹೇಗ್ ಹಾಕೋಬೇಕೋ ಅವಳಿಗೆ ಚೆನ್ನಾಗಿ ಗೊತ್ತು. ಅವಳ ನೋಟದಲ್ಲೇ ಮಾಯೆ ಇದೆ, ಅವಳ ನಡವಳಿಕೆಯಲ್ಲಿ ಮಾಯೆ ಇದೆ, ಅವಳ ವಯ್ಯಾರದಲ್ಲೂ ಮಾಯೆ ಇದೆ, ಅವಳಾಡೋ ಮಾತಲ್ಲಿ ಏನೋ ಮತ್ತಿದೆ ಅನ್ಸುತ್ತೆ ಅತ್ಗೆ. ಶೌರ್ಯ ನಾಯಿ ಮರಿ ಹಾಗೆ ಬಾಲ ಅಲ್ಲಾಡ್ಸ್ಕೊಂಡು ಆ ಕಲ್ಯಾಣಿ ಸುತ್ತ ತಿರುಗ್ತಿದ್ದಾನೆ. ಸಾಯಿಸ್ಬಿಡ್ತೀನಿ ಅವಳು ಭಜನೆ ಮಾಡ್ತಾ ಇದ್ರೆ. ಈ ರಾಕ್ಷಸಿಗೆ ಹೀಗೆ ಅರ್ಥ ಆಯ್ತಾ? ನನಗನ್ಸೋ ಹಾಗೆ ಇವತ್ತು ಅಮಾವಾಸ್ಯೆ ಅನ್ಸುತ್ತೆ. ಅದ್ಗೆಲ್ಲಿರೋ ದೆವ್ವ ಹೊರಗಡೆ ಬಂದಿದೆ. ಯಾಕಂದ ಇನ್ನೂ ನಿದ್ದೆ ಮಾಡಿಲ್ಲ? ಅಪ್ಪಂಗೋಸ್ಕರ ಕಾಯ್ತಾ ಇದೀಯಾ? ನಿಮ್ಮಪ್ಪಂಗೆ ಡ್ಯೂಟಿನೇ ಇಂಪಾರ್ಟೆಂಟು, ನಾವಲ್ಲ. ನಿಮ್ಮಪ್ಪ ಬರೋವರೆಗೂ ನಾನ್ ವೆಯ್ಟ್ ಮಾಡ್ತೀನಿ, ನೀನ್ ಮಲ್ಕೋ. ಈಗಿದನ್ನ ಮನೆಯವ್ರು ಯಾರೋ ನೋಡದೇ ಇರೋ ಹಾಗೆ ತಗೊಂಡು ಹೋಗ್ಬೇಕು. ಮೇನ್ ಆಗಿ ಅಮ್ಮ ನೋಡಬಾರ್ದು. ಭಗವಂತ, ಹೆಂಡತಿಗೆ ಹೂ ತಗೊಂಡು ಹೋಗೋದು ಇಷ್ಟು ಕಷ್ಟ ಅಂತ ಇವಾಗ ಗೊತ್ತಾಗ್ತಾ ಇದೆ. ಹಾ, ಶೌರ್ಯ, ಏನ್ ಕೈನ ಹಿಂದೆ ಇಟ್ಕೊಂಡಿದ್ಯಾ? ಏನಿದೆ? ಏನಿಲ್ಲ ಅತ್ತೆ. ಕಲ್ಯಾಣಿಗೋಸ್ಕರ ಸ್ಪೆಷಲ್ ಆಗಿ ಏನಾದ್ರೂ ತಂದಿದ್ಯಾ ಶೌರ್ಯ? ಹೇಳು ಶೌರ್ಯ. ನಾನಾ? ಕಲ್ಯಾಣಿಗ? ಇಲ್ವಲ್ಲ, ಏನಿಲ್ಲ. ಏನು ಹಲ್ವಾ ತಂದಿದ್ಯಾ? ತಂದ್ರೆ ಎಲ್ರಿಗೂ ಕೊಡ್ತೀನಲ್ಲ ಅತ್ತೆ. ಏನಿಲ್ಲ, ಸರಿನಾ? ಶೌರ್ಯ, ಏನಿಲ್ಲ. ಯಾರಾದ್ರೂ ಮುಂದೆ ನಡೀತಾರೆ, ಆದ್ರೆ ಹಿಂದೆ ನಡೀತಾ ಹೋಗ್ತಿದ್ದಾನೆ. ಸಿಂಹ 4 ಹೆಜ್ಜೆ ಹಿಂದೆ ಇಡುತ್ತೆ ಅಂದ್ರೆ ಏನೋ ದೊಡ್ಡ ಮ್ಯಾಟರ್ ಇದ್ದೇ ಇರುತ್ತೆ ಅತ್ಗೆ. ನನ್ಗೂ ಅದೇ ಅನುಮಾನ ಬರ್ತಾ ಇದೆ ಪಲ್ಲವಿ. ಅನುಮಾನ ಇದ್ರೆ ತಕ್ಷಣ ತೀರ್ಸ್ಕೋಬೇಕು ಅತ್ಗೆ. ಗುಡ್ ಈವ್ನಿಂಗ್. ಕಂದ ನಿದ್ದೆ ಮಾಡಿದಾನೆ. ನಾನು ಹೇಳಿದ್ದು ನಿನಗೆ. ನಿಜವಾಗ್ಲೂನಾ? ಹೊಸದಾಗಿ ಏನಿದೆ ಈ ಪೀಠ್ಗೆ? ಸುಮ್ನೆ ಹೇಳ್ಬೇಕು ಅನಿಸ್ತು. ಸುಮ್ನೆ ಯಾರನ್ನು ಹೊಗಳೋದಿಲ್ಲ ಅಂತಾರಲ್ಲ, ಅದೇ ತರ ಹೊಸದಾಗಿ ನೀವು ಯಾಕೋ ಹೊಗಳ್ತಾ ಇದ್ದೀರಾ. ಏನಾಯ್ತು? ಏನೋ ಸ್ಮೆಲ್ ಬರ್ತಾ ಇದೆ. ಏನೂ ಅಲ್ಲ, ಮಲ್ಲಿಗೆ ಹೂವಿನ ವಾಸನೆ. ಹೌದು, ಮಲ್ಲಿಗೆ ಹೂವಿನ ವಾಸನೆ. ನೀವು ಬಂದಾಗಿಂದಾನೇ ಶುರುವಾಗಿದ್ದು. ಇವಳಿಗೋಸ್ಕರ ಮಲ್ಲಿಗೆ ಹೂ ತಂದಿದ್ದೀನಿ ಅಂತ ಹೇಗೆ ಹೇಳೋದು? 1 ನಿಮಿಷ ಹಾಗೆ ನಿಲ್ಲಿ. ಏಯ್, ಏನ್ ಮಾಡ್ತಿದ್ಯಾ? ನೀವ್ ಹಾಕೋ ಬಾಡಿ ಸ್ಪ್ರೇ ಜಾಸ್ಮಿನ್ ಸ್ಮೆಲ್ ಅಲ್ವಲ್ಲ, ಅದಕ್ಕೆ ಚೆಕ್ ಮಾಡ್ತಾ ಇದ್ದೀನಿ. ಅಂದ್ರೆ ನನ್ನ ಅನುಮಾನಿಸ್ತಿದ್ಯಾ? ಹೆಣ್ಣು ಅನ್ಕೊಂಡೆ. ಅನುಮಾನ ಪಡೋದು ನಮ್ ಜನ್ಮಸಿದ್ಧ ಹಕ್ಕು. ಅತ್ಗೆ, ಒಂದ್ಸರಿ ಹೋಗಿ ನೋಡೋಣವಾ? ನಿಮ್ಗಿರೋ ಅನುಮಾನ ತೀರ್ಸ್ಕೊಳ್ಳೋಣ. ನಡಿ. ಏನದು ಕೈಯಲ್ಲಿ ಆಫೀಸರ್? ಅದು ಅದು
ಹಲ್ವಾ ನಿನಗೋಸ್ಕರ. ಅಯ್ಯೋ, ಹಲ್ವಾ ಅಂತೆ ಅದಕ್ಕೆ ವಿತ್ ಹೂವು. ಕೇಳಿಸ್ಕೊಂಡ್ರಾ? ಥ್ಯಾಂಕ್ಸ್ ಆಫೀಸರ್. ನೀವೇ ಮುಡ್ಸಿ, ಆಮೇಲೆ ನೀವೇ ಹಲ್ವಾ ತಿನ್ಸಿ. ಅದ್ಗೆ ಹೂ ಮುಡಿಸ್ಬಿಟ್ಟ. ನೆಕ್ಸ್ಟ್ ಹಲ್ವಾ ತಿನ್ಸೋದೆ. ಅತ್ತಿಗೆ ಎಲ್ಲೋ ಸುಡ್ತಿರೋ ಹಾಗಿದೆ. ಏನ್ ಸುಡ್ತಾ ಇದೆ? ಮಾಮೂಲಿಯಾಗಿದ್ರೆ ಯಾವುದೋ ವಯರ್ ಸುಡ್ತಿತ್ತು, ನಿಮಗ್ ಮಾತ್ರ ಅವ್ರ ಜೋಡಿನ ನೋಡಿ ಮೈಯೆಲ್ಲ ಉರಿತಿರೋ ಹಾಗಿದೆ. ಪಲ್ಲವಿ, ಕೋಪದಲ್ಲಿದ್ದೀನಿ. ಸುಮ್ನೆ ನಿನ್ ಕೆನ್ನೆ ಓದೋ ಹಾಗೆ ಮಾಡ್ಕೋಬೇಡ. ನಿಮಗ್ ಸಪೋರ್ಟ್ ಆಗಿದ್ರು ತಪ್ಪೆ. ಹೋಗಿ ಅತ್ಗೆ, ನಾನು ಹರ್ಟು. ಇವಳ ಸ್ವಭಾವನೇ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇವಳು ಮಾಡೋ ಕೆಲಸಕ್ಕೆ, ಇವಳು ಮಾಡೋ ಪೂಜೆಗೆ, ಅಮಾಯಕಳ ಥರ ಆಡೋ ಮಾತಿಗೆ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಒಂದು ಒಳ್ಳೆ ಅವಕಾಶ ನೋಡಿ ಇವಳನ್ನು ಕೂಡ ಮನೆಯಿಂದ ಆಚೆ ಹಾಕಿದ್ರೆ ಮನೆ ಪ್ರಶಾಂತವಾಗಿರತ್ತೆ. ಅಲ್ಲ ಅಲ್ಲ, ನನ್ನ ಮನಸ್ಸು ಪ್ರಶಾಂತವಾಗಿರತ್ತೆ. ಈ ಪೂಜೆಗೆ ಮಾತ್ರ ಏನ್ ಕಡಿಮೆ ಇಲ್ಲ ಅತ್ಗೆ. ಅತ್ಗೆ ಅತ್ಗೆ ಬಾಲಾಜಿ, ಏನ್ ಬಾಲಾಜಿ
ಅಷ್ಟೊಂದು ಅವಸರದಿಂದ ಪುರೋಹಿತ್ರನ್ನ ಕರ್ಕೊಂಡ್ ಬರ್ತಿದ್ಯಾ? ಅತ್ತೆಯವ್ರೇನಾದ್ರೂ ಕರ್ಕೊಂಡ್ ಬರೋದಕ್ಕೆ ಹೇಳಿದ್ರಾ? ಹೌದು ಅಮ್ಮೋರೆ. ಯಾಕೆ? ಗೊತ್ತಿಲ್ಲ ಅಮ್ಮೋರೆ, ಕರ್ಕೊಂಡ್ ಬಾ ಅಂದ್ರು ಕರ್ಕೊಂಡ್ ಬಂದಿದ್ದೀನಿ. ನೀವು ಬನ್ನಿ ಪುರೋಹಿತ್ರೆ. ಸರಿ. ಅನುಪಮ, ಏನಮ್ಮ? ಶೌರ್ಯ ಕಲ್ಯಾಣಿ ಜಾತಕ ತಗೊಂಡ್ ಬಾ, ಪುರೋಹಿತರು ಬರ್ತಿದ್ದಾರೆ, ತೋರಿಸ್ಬೇಕು. ಸರಿ, ಮಾತಾಡ್ತೀನಿ. ಬನ್ನಿ ಅಮ್ಮೋರೆ, ಪುರೋಹಿತರನ್ನ ಕರ್ಕೊಂಡ್ ಬಂದಿದ್ದೀನಿ. ನಮಸ್ಕಾರ ನಮ್ಮ. ನಮಸ್ಕಾರ. ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಕ್ಷಮಿಸ್ಬೇಕಮ್ಮ, ದೇವ್ರ ಪೂಜೆ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ತಡ ಆಗೋಯ್ತು. ಪರವಾಗಿಲ್ಲ, ಕೂತ್ಕೊಡಿ. ಸರಿ ನಮ್ಮ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ, ಕೂತ್ಕೊಳ್ಳಿ. ಜಾತಕ ತಗೊಳ್ಳಿ. ಪುರೋಹಿತ್ರೆ, ನಿನ್ನೆವರೆಗೂ ನಮ್ಮನೆಗೆ ದುಷ್ಟಶಕ್ತಿ ಹಿಡಿದು ಬಿಟ್ಟಿತ್ತು. ಅದು ಹೋದ್ಮೇಲೆ ಮನೆ ನೆಮ್ಮದಿಯಿಂದ ಸಂತೋಷವಾಗಿದೆ.